ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣದ ವಿಷಯವನ್ನು ಮುಂದುವರಿಸೋಣ. ಯಾವ ವಿಷಯವನ್ನು ಕುರಿತಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಯಾವುದದು? ಅಲಂಕಾರಗಳ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಈಗ ಆ ಅಲಂಕಾರದಲ್ಲಿ ಎರಡನೆಯ ವಿಧ ಯಾವುದು ಅಂತ ಹೇಳಿದ್ರೆ ಅರ್ಥಾಲಂಕಾರ. ಈ ಅರ್ಥಾಲಂಕಾರದಲ್ಲಿ ಬರುವಂತಹ 6 ವಿಧಗಳನ್ನು ನಾವು ಒಂದೊಂದಾಗಿ ತಿಳಿಬೇಕಾಗಿದೆ ಮಕ್ಕಳೇ. ಹಾಗಾಗಿ ಅದರ ಮೊದಲನೆಯ ವಿಧದಿಂದ ನಾವು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಅರ್ಥಾಲಂಕಾರದಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ವಿಧ ಯಾವುದು ಅಂತ ಹೇಳಿದ್ರೆ ಉಪಮಾಲಂಕಾರ. ನೇರವಾಗಿ ಉಪಮಾಲಂಕಾರ ಅಂದ್ರೇನು, ಆ ಅಲಂಕಾರದ ವಾಕ್ಯ ಕೊಟ್ಟಾಗ ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಶದವಾಗಿ ವಿಷಯವನ್ನು ತಿಳಿತಾ ಹೋಗೋಣ ಮಕ್ಕಳೇ. ಇಲ್ಲಿ ಗಮನ ಕೊಟ್ಟುಬಿಡಿ. ನಿಮಗೆ ನೇರವಾಗಿ ಉಪಮಾಲಂಕಾರ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಕೆಲವು ವ್ಯಾಖ್ಯಾನಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅದರ ಅರ್ಥವನ್ನು ನಿಮಗೆ ತಿಳಿಯೋದಕ್ಕೆ ಅನುಕೂಲ ಆಗೋ ಥರ ಗಮನಿಸಿ ನೋಡಿ. ಇಲ್ಲೇನಿದೆ, ಮೊದಲು ಈ ಉಪಮಾಲಂಕಾರ ಅನ್ನುವಂಥದ್ರಲ್ಲಿ 3 ಅಕ್ಷರಗಳನ್ನು ನಾನು ಉದಾಹರಣೆ ತಗೊಳ್ತೀನಿ ಮಕ್ಕಳೇ. ಯಾವುದದು 3 ಅಕ್ಷರಗಳು ಅಂದರೆ ಇಲ್ಲಿದೆ ನೋಡಿ. ಯಾವುದದು? ಉಪಮಾ. ಈ ಉಪಮಾ ಅನ್ನುವಂತಹ ಪದಕ್ಕೆ ಏನಂತ ಅರ್ಥ ಇದೆ ಅಂತ ಹೇಳಿದ್ರೆ ಹೋಲಿಕೆ. ಉಪಮಾ ಎಂದರೇನು? ಹೋಲಿಕೆ ಎಂದರ್ಥ. ಅಂದ್ರೆ ಬಹಳ ಸರಳವಾಗಿದೆ ಮಕ್ಕಳೇ. ಉಪಮಾಲಂಕಾರ ಅಂದ್ರೆ ಏನು ಅನ್ನೋದು ಮೊದಲನೆಯ ವ್ಯಾಖ್ಯಾನ ನಮಗೆ ಸ್ಪಷ್ಟವಾಗಿ ಅದರ ಅರ್ಥವನ್ನ ತಿಳಿಸಿಕೊಡುತ್ತೆ. ಇಲ್ಲಿ ಮೊದಲನೆಯ ವ್ಯಾಖ್ಯಾನದ ಕಡೆಗೆ ನೀವೆಲ್ಲರೂ ಕೂಡ ಗಮನ ಕೊಡಿ. ಇಲ್ಲಿದೆ, 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಸುಂದರವಾಗಿ ವರ್ಣಿಸಿ ಹೇಳುವುದೇ ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ಏನು? 2 ವಸ್ತುಗಳಿಗೆ ಇರುವಂತಹ, ಪರಸ್ಪರವಾಗಿ ಇರುವಂತಹ ಹೋಲಿಕೆಯನ್ನ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಉಪಮಾ ಅಂದ್ರೆ ಏನರ್ಥ? ಹೋಲಿಕೆ. ಇಲ್ಲಿ 2 ಭಿನ್ನವಾದ ವಸ್ತುಗಳು ಬರ್ತಾವೆ ಮಕ್ಕಳೇ. ನಾನು ಉದಾಹರಣೆಯಲ್ಲಿ ತೋರಿಸ್ತೀನಿ ನಿಮಗೆ. 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವಂತಹ ಹೋಲಿಕೆಯನ್ನ ಏನ್ ಮಾಡೋದು? ಸುಂದರವಾಗಿ ವರ್ಣಿಸಿ ಹೇಳುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ನಾನು ನಿಮಗೆ ಅರ್ಥ ಆಗೋದಕ್ಕೆ ಇನ್ನೂ ಒಂದು ವ್ಯಾಖ್ಯಾನವನ್ನು ಕೂಡ ನಿಮಗಿಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ. 1-2-3 ವ್ಯಾಖ್ಯಾನಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ನಿಮಗೆ ಯಾವುದು ಸುಲಭವಾಗುತ್ತೋ ಆ ವ್ಯಾಖ್ಯಾನದ ಮೂಲಕ ಉಪಮಾಲಂಕಾರ ಅಂದ್ರೇನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಎರಡನೇದೊಂದಿದೆ ನೋಡಿ. ಏನಿದೆ? ಒಂದು ವಸ್ತುವು ಇನ್ನೊಂದು ವಸ್ತುವಿನ ಹಾಗೆ ಇದೆ. ಬಹಳ ಸರಳವಾಗೈತಿ. ಒಂದು ವಸ್ತು ಇನ್ನೊಂದು ವಸ್ತುವಿನಂತಿದೆ, ಇನ್ನೊಂದು ವಸ್ತುವಿನ ಹಾಗೆ ಇದೆ ಎನ್ನುವ ಹೋಲಿಕೆಯನ್ನು ಇನ್ನೂ ಇದೆ. ಮತ್ತು ಆ 2 ವಸ್ತುಗಳು ಬೇರೆ ಬೇರೆ. ಇದು ಬಹಳ ಮುಖ್ಯ ಮಕ್ಕಳೇ. 2 ವಸ್ತುಗಳು ಒಂದೇ ಆಗಿರೋದಿಲ್ಲ, 2 ಬೇರೆ ಬೇರೆ ಆಗಿರ್ತಾವೆ. ಎರಡರ ಮಧ್ಯೆ ವ್ಯತ್ಯಾಸ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತದನ 2 ವಸ್ತುಗಳು ಬೇರೆ ಬೇರೆ ಎನ್ನುವ ವ್ಯತ್ಯಾಸವನ್ನ ಹೇಳುವಂತಹ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ಇಲ್ಲಿ ಒಂದು ವಸ್ತುವನ್ನ ಏನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ವಸ್ತುವಿಗೆ ಅದನ್ನ ಹೋಲಿಸ್ತೀವಿ. ಒಂದು ವಸ್ತು ಇನ್ನೊಂದು ವಸ್ತುವಿನ ಹಾಗಿದೆ ಅಂತ ಹೇಳಬೇಕಾದಾಗ ಅಲ್ಲಿ ಏನು ನಡೆಯುತ್ತೆ ಅಂತಂದು ಹೇಳಿದ್ರೆ ಹೋಲಿಕೆಯ ಕೆಲಸ ನಡೆಯುತ್ತೆ. ಉಪಮಾ ಅಂದ್ರೆ ಹೋಲಿಕೆ. ಆ ಹೋಲಿಕೆಯನ್ನು ಮತ್ತೆ ಆ 2 ವಸ್ತುಗಳ ಮಧ್ಯೆ ಏನಿರುತ್ತೆ ಅಂತ ಹೇಳಿದ್ರೆ ವ್ಯತ್ಯಾಸ ಕಾಣುತ್ತೆ. ಆ 2 ವಸ್ತುಗಳು ಬೇರೆ ಬೇರೆ ಎನ್ನುವ ವ್ಯತ್ಯಾಸವನ್ನ ಹೇಳುವ ಅಲಂಕಾರಕ್ಕೆ ನಾವು ಎಂತಹ ಅಲಂಕಾರ ಅಂತೀವಿ? ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ. ಇವೆರಡೂ ಕೂಡ ಬೇಡ ಅನ್ನೋದಾಯ್ತಪ್ಪ ಅಂದ್ರೆ ಇನ್ನು ಸರಳವಾಗಿರುವಂತಹ ಒಂದು ವ್ಯಾಖ್ಯಾನ ಇದೆ ನೋಡಿ ಮಕ್ಕಳು. ಇದು ಬಹಳ ಸುಲಭ ಉಪಮಾಲಂಕಾರಕ್ಕೆ. ಏನು?
ಉಪಮೇಯವು ಉಪಮಾನದಂತೆ ಇದೆ. ಉಪಮೇಯವು ಯಾವುದರಂತಿದೆ? ಉಪಮಾನದಂತಿದೆ ಎಂದು ಹೇಳುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ನಾವೀಗಾಗಲೇ ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಅರ್ಥಾಲಂಕಾರದ ಈ ವಿಧಗಳಿಗೆ ಬರುವುದಕ್ಕಿಂತ ಮುಂಚೆ ನಾವು ಈ ಎರಡೂ ಪದಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ. ಯಾವುದರ ಬಗ್ಗೆ ತಿಳ್ಕೊಂಡಿದ್ದೀವಿ? ಒಂದು ಉಪಮೇಯ ಅಂದ್ರೇನು ತಿಳ್ಕೊಂಡಿದ್ದೀವಿ, ಹಾಗೇನೆ ಉಪಮಾನ ಅಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಉಪಮೇಯಕ್ಕೆ ವರ್ಣ್ಯ ಅಂತ ಹೇಳಿ ಕರೀತಾರೆ. ವರ್ಣ್ಯ ಅಂದ್ರೆ ಅದು ವರ್ಣಿಸುವ ಪದ ಅಥವಾ ವರ್ಣಿಸಿಕೊಳ್ಳುವ ಪದ. ಕವಿ ಒಂದು ವಾಕ್ಯದಲ್ಲಿ ಯಾವುದನ್ನ ಕುರಿತು ವರ್ಣಿಸುತ್ತಾನೆಯೋ ಅದು ಎಂತಹ ಪದವಾಗಿರ್ತತಿ? ಉಪಮೇಯದ ಪದವಾಗಿರ್ತತಿ. ಹಾಗೇನೆ ಉಪಮೇಯದ ಪದವನ್ನ, ವರ್ಣಿಸಿರ್ತಕ್ಕಂತಹ ಪದವನ್ನ ಯಾವುದರ ಜೊತೆಗೆ ಹೋಲಿಕೆಯನ್ನ ಮಾಡ್ತಾನೆ, ಯಾವುದಕ್ಕೆ ಹೋಲಿಸುತ್ತಾನೆಯೋ ಅದು ಎಂತಹ ಪದವಾಗಿರ್ತತಿ? ಉಪಮಾನದ ಪದವಾಗಿರ್ತತಿ. ಅಂದ್ರೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ಉಪಮೇಯವನ್ನ ನಾವು ಯಾವುದಕ್ಕೆ ಹೋಲಿಸ್ತೀವಿ? ಉಪಮಾನಕ್ಕೆ ಹೋಲಿಸ್ತೀವಿ. ಹಾಗಾಗಿ ಉಪಮೇಯವು ಯಾವುದರಂತಿದೆ? ಉಪಮಾನದಂತೆ ಇದೆ ಎಂದು ಹೇಳುವ ಅಲಂಕಾರವೇ ಯಾವ ಅಲಂಕಾರ ಆಗಿಬಿಟ್ಟತಿ? ಉಪಮಾಲಂಕಾರವಾಗಿಬಿಟ್ಟದೆ. ಈ ಮೂರು ವ್ಯಾಖ್ಯಾನಗಳನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ ಮಕ್ಕಳೇ. ನೀವು ಯಾವುದ್ರ ಮೂಲಕನಾದರೂ ಕೂಡ ಉಪಮಾಲಂಕಾರ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಅದಕ್ಕಿಂತಲೂ ಮುಂಚೆ ಉಪಮಾ ಅನ್ನೋ ಪದದ ಅರ್ಥ ಏನು ಅದನ್ನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಏನು ಉಪಮಾ ಅಂದ್ರೆ ಪದದ ಅರ್ಥ? ಹೋಲಿಕೆ. ಒಂದು ವಸ್ತು ಇನ್ನೊಂದು ವಸ್ತುವಿನಂತಿದೆ, ಅಥವಾ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡುವಂಥದ್ದೇ ಉಪಮಾ ಅಥವಾ ಉಪಮಾಲಂಕಾರ ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ತೀವಿ. ಈಗ ನಾನು ಬರೀ ಕೇವಲ ವ್ಯಾಖ್ಯಾನಗಳ ಮೂಲಕ ಹೇಳಿದಾಗ ಸಾರ್ ಅದು ನಮಗೆ ಅಷ್ಟು ಸಮಂಜಸವಾಗಿ ಅರ್ಥ ಆಗಲ್ಲ ಸಾರ್ ಅನ್ನೋದಾದ್ರೆ ಉದಾಹರಣೆಯ ಸಮೇತನೇ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಿಮಗೋಸ್ಕರನೇ ಉದಾಹರಣೆಯ ಒಂದು ವಾಕ್ಯವನ್ನ ನಾನು ಈಗಾಗಲೇ ಬರೆದು ಬಿಟ್ಟಿದ್ದೀನಿ. ಎಲ್ಲರೂ ಕೂಡ, ಕನ್ನಡ ಶಿಕ್ಷಕರೆಲ್ಲರೂ ಕೂಡ ಸಹಜವಾಗಿ ಉಪಮಾಲಂಕಾರಕ್ಕೆ ಕೊಡುವಂತಹ ಮೊಟ್ಟ ಮೊದಲ ಒಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಅದು ಇದೇ ವಾಕ್ಯನೇ ಮಕ್ಕಳೇ. ಯಾವುದದು? ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮಾಲಂಕಾರಕ್ಕೆ ಹೆಚ್ಚು ಪ್ರಚಲಿತವಾಗಿರತಕ್ಕಂತಹ ಒಂದು ಅಲಂಕಾರ. ಇದನ್ನೇ ನಾನು ಉದಾಹರಣೆಯಾಗಿ ತಗೊಂಡಿದ್ದೀನಿ. ಈಗ ಈ ತರ ಅಲಂಕಾರದ ವಾಕ್ಯವನ್ನ ಕೊಟ್ಟಾಗ ಬಿಡಿಸೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಉಪಮಾಲಂಕಾರದಿಂದ ಪ್ರಾರಂಭವಾಗುವ ಈ ವ್ಯಾಕರಣ ಅಥವಾ ಅಲಂಕಾರದ ಸಾಲುಗಳು ನಿಮಗೆ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಕೇಳುವಂಥದ್ದು. ಪ್ರಶ್ನೆ ಹೇಗಿರ್ತತಿ? ಪ್ರಶ್ನೆ ಪತ್ರಿಕೆಯಲ್ಲಿ ಓರಲಿ ಹೇಳ್ಬಿಡ್ತೀನಿ, ಬಾಯಿ ಮಾತಲ್ಲಿ ಹೇಳ್ಬಿಡ್ತೀನಿ, ಗಮನ ಇರಲಿ. ಕೆಳಗಿನ ವಾಕ್ಯದಲ್ಲಿರುವ ಅಥವಾ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನ ಗುರುತಿಸಿ, ಅರ್ಥ ಮಾಡಿಕೊಳ್ಳಕತ್ತೀರಿ? ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನ ಗುರುತಿಸಿ ಸಮನ್ವಯಗೊಳಿಸಿ ಅಂಥೇಳಿ ಪ್ರಶ್ನೆ ಇರ್ತದೆ. ಆವಾಗ ನಾವು ಅದನ್ನ ಹೇಗೆ ಬಿಡಿಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೆನ್ಪಿಟ್ಕೊಳ್ಳಿ, ನೀವು ಬಿಡಿಸೋಕ್ಕಿಂತ ಮುಂಚೆ ಉತ್ತರ ಪತ್ರಿಕೆಯಲ್ಲಿ ಆ ಅಲಂಕಾರದ ವಾಕ್ಯವನ್ನ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ಮೊದಲು ಬರ್ಕೋಬೇಕು. ಇಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಹೇಳಿ ಯಥಾ ರೀತಿ ಬರ್ಕೋಬೇಕು. ಹಾಗೇನೆ ಆ ಕಡೆ ಈ ಕಡೆ ಜೋಡಿ ಉದ್ಧರಣ ಚಿಹ್ನೆ ಹಾಕಬೇಕು. ಉದ್ಧರಣ ಚಿಹ್ನೆ ಅಂತ ಹೇಳಿ ಕರೀತಾರೆ. ಆ ಉದ್ಧರಣ ಚಿಹ್ನೆನೂ ಹಾಕಬೇಕು, ಕೆಳಗಡೆಗೆ ಅಡಿಗೆರೆಯನ್ನು ಹಾಕ್ಬೇಕು, ಅಂಡರ್ಲೈನ್ ಮಾಡಬೇಕು. ಈ ಜೋಡಿ ಉದ್ಧರಣ ಚಿಹ್ನೆ ನಿಮ್ಮ ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ, ಅಲಂಕಾರದ ಸಾಲಲ್ಲಿ ಇದ್ದೇ ಇರುತ್ತೆ. ಅದನ್ನು ಹಾಕ್ಲೇಬೇಕು, ಅಂಡರ್ಲೈನ್ ಮಾಡಲೇಬೇಕು. ಮಾಡಿಕೊಂಡ ತರುವಾಯ ಅದನ್ನ ಬಿಡಿಸುವ ರೀತಿ, ಹೇಗೆ ಅದನ್ನ ಬಿಡಿಸೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಮಕ್ಕಳೇ, ಮೊದಲನೇ ಹಂತ ಏನನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಅದರ ಲಕ್ಷಣವನ್ನ ಬರೀಬೇಕು. ಮೊದಲು ಏನ್ ಮಾಡಬೇಕು? ನಾವು ಉಪಮಾಲಂಕಾರದ ಲಕ್ಷಣವನ್ನ ಮಾಡಬೇಕು. ಇಲ್ಲಿ ನಿಮಗೆ ವಾಕ್ಯ ನೋಡ್ತಿದ್ದಂಗೆನೆ
ನಿಮಗೆ ಉತ್ತರ ಹೊಳೆದು ಬಿಡ್ತತಿ. ಏನು? ಓ, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಂದಾಗ ಇಲ್ಲಿ ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಹೋಲಿಕೆಯ ಕೆಲಸ ಇಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದಮೇಲೆ ನಾವು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಲಕ್ಷಣವನ್ನ ಬರಿಬೇಕು. ಏನು ವ್ಯಾಖ್ಯಾನದಲ್ಲಿ ಗಮನಿಸಿದ್ರಿ ಅದರ ಆಧಾರವಾಗಿ ಆದರೂ ಬರೀಬಹುದು, ಅಥವಾ ಅದನ್ನು ಬರೆಯುವಂತಹ ರೀತಿ ಇದೆ ಆ ರೀತಿಯಲ್ಲಾದರೂ ಕೂಡ ಬರೀಬಹುದು. ಏನದು? ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಕೆಯೊಂದಿಗೆ ವರ್ಣಿಸಿ ಹೇಳುವುದೇ ಉಪಮಾಲಂಕಾರವೆನಿಸಿದೆ. ಇದು ಮಕ್ಕಳೇ ಉಪಮಾಲಂಕಾರ ಅಂದ್ರೇನು ಅನ್ನೋದಕ್ಕೆ ನಾವು ಲಕ್ಷಣವನ್ನ ಬರೆಯುವ ರೀತಿ ಅರ್ಥ ಮಾಡಿಕೊಡಕತ್ತೀರಲ್ಲ. ಏನಂತ ಬರೆದಿದ್ದೀನಿ ನೋಡಿ. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಏನ್ ಮಾಡ್ತೀವಿ? ಹೋಲಿಕೆಯೊಂದಿಗೆ ನಾವು ಅದನ್ನ ವರ್ಣಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಅದು ಯಾವ ಅಲಂಕಾರವಾಗಿದೆ? ಉಪಮಾಲಂಕಾರವಾಗಿದೆ. ಇದು ನಿಮಗೆ ಕಠಿಣ ಅಂತ ಅನ್ಸೋದಾದ್ರೆ ಬಹಳ ಸರಳವಾಗಿ ಕೂಡ ಹೇಳ್ಬಹುದು. ಇದನ್ನೇ ಹೇಳ್ಬಹುದು. ಇಲ್ಲಿ ಕೊನೆಗೆ ಒಂದಿದೆ ನೋಡಿ, ಇದನ್ನೇ ನಾವು ಲಕ್ಷಣವಾಗಿ ಬದಲಾಯಿಸಿ ಬರ್ಕೋಬಹುದು. ಏನನ್ನ? ಇಲ್ಲಿ ಉಪಮೇಯವನ್ನು ಉಪಮಾನಕ್ಕೆ ಹೋಲಿಸಿರುವುದೇ ಇದರ ಲಕ್ಷಣವಾಗಿದೆ. ನೋಡಿ, ಇದು ನಿಮಗೆ ತುಂಬಾ ಸುಲಭ ಅನಿಸ್ಬಹುದು. ಇಲ್ಲಿ ಉಪಮೇಯವನ್ನ ಯಾವುದಕ್ಕೆ ಹೋಲಿಸ್ತೀವಿ? ನಾವು ಉಪಮಾನಕ್ಕೆ ಹೋಲಿಸ್ತೀವಿ. ಅದರ ಪ್ರಕಾರವಾಗಿ ಕೂಡ ಬರೀಬಹುದು. ಇಲ್ಲಿ ಉಪಮೇಯವನ್ನ ಉಪಮಾನಕ್ಕೆ ಹೋಲಿಸಿರುವುದೇ ಇದರ ಲಕ್ಷಣವಾಗಿದೆ, ಅಥವಾ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತನೂ ಕೂಡ ನೀವು ಲಕ್ಷಣಕ್ಕೆ ಬರೀಬಹುದು. ಹಂಗೆ ಬರೆದರೂ ಕೂಡ ಅದು ಸರಿ ಅನಿಸುತ್ತೆ. ಈಗ ಲಕ್ಷಣ ಬರೆಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ ನಿಮ್ಗಳಿಗೆ. ಇದಾದ ಮೇಲೆ ಮಕ್ಕಳೇ ಬಹಳ ಮುಖ್ಯವಾಗಿ ಗುರುತಿಸಬೇಕಾಗಿರುವಂತಹ ಪದಗಳಿದಾವೆ. ಅವು ಯಾವ್ಯಾವು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು ಉಪಮೇಯದ ಪದವನ್ನ ಗುರುತಿಸಬೇಕು. ಎರಡನೇದು ಉಪಮಾನದ ಪದವನ್ನ ಗುರುತಿಸಬೇಕು. ಮೂರನೇದು ಉಪಮ ವಾಚಕ ಪದ. ಮೂರನೇದೇನು? ಉಪಮ ವಾಚಕ ಪದವನ್ನ ಗುರುತಿಸಬೇಕು. ನಾಲ್ಕನೇದು ಸಮಾನ ಧರ್ಮ. ಸಮಾನ ಧರ್ಮ ಅನ್ನುವಂತಹ ಒಂದು ಪಾಯಿಂಟ್ ಅನ್ನ, ಒಂದು ಅಂಶವನ್ನ ಇಲ್ಲಿ ಗುರುತಿಸೋದೈತಿ, ಅದನ್ನು ಕೂಡ ಗುರುತಿಸ್ಕೋಬೇಕು. ಕೊನೆಯದಾಗಿರ್ತಕ್ಕಂಥದ್ದು ಸಮನ್ವಯ. ಲಾಸ್ಟ್ ಪಾಯಿಂಟ್ ಏನು? ಕೊನೆಯ ಅಂಶ. ಅದನ್ನ ಈ ಕಾರಣದಿಂದ ಇದು ಉಪಮಾಲಂಕಾರವಾಗಿದೆ ಅನ್ನೋದನ್ನ ಒಂದು ಹೇಳಿಕೆಯೊಂದಿಗೆ ನಾವು ಬರಿಬೇಕಾಗುತ್ತೆ. ಆ ಹೇಳಿಕೆಯನ್ನ ನಾವು ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸಮನ್ವಯದಲ್ಲಿ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ಈ 4 ಅಂಶಗಳನ್ನ ಗುರುತಿಸ್ತಾ ಹೋಗ್ಬೇಕು. ನಾವೀಗ ಒಂದೊಂದಾಗೆ ಗುರುತಿಸುವ ಪ್ರಯತ್ನ ಮಾಡೋಣ. ನಿಮಗಾಗಲೇ ಗೊತ್ತಾಗಿದೆ ನೋಡಿ, ಒಂದನ್ನ ಇನ್ನೊಂದಕ್ಕೆ ಹೋಲಿಸಿರ್ತಾರೆ. ಈಗ ಮೊದಲು ಕೊಟ್ಟಿರುವ ವಾಕ್ಯದಲ್ಲಿ, ಅಂದ್ರೆ ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನುವ ವಾಕ್ಯದಲ್ಲಿ ಕವಿ ವರ್ಣನೆಗೆ ತೆಗೆದುಕೊಂಡಿರುವ ಪದ ಯಾವುದು ಹೇಳ್ರಿ? ಯಾವುದದು ವರ್ಣನೆಗೆ ತೆಗೆದುಕೊಂಡಿರುವ ಪದ ಯಾವುದು ಅಂತ ಹೇಳಿದ್ರೆ ಸೀತೆಯ ಮುಖ. ಸೀತೆಯ ಮುಖವನ್ನ ವರ್ಣಿಸ್ತದ. ಸೊ ಹಾಗಾಗಿ ವರ್ಣಿಸುವ ಪದ ಅದಾಗಿರೋದ್ರಿಂದ ಅದನ್ನ ನೀವು ಎಲ್ಲಿ ಬರೀಬೇಕು ಅಂತ ಹೇಳಿದ್ರೆ
ಉಪಮೇಯಕ್ಕೆ ಹೆಸರಿಸಬೇಕು, ಬರೀಬೇಕಾಗುತ್ತೆ. ಬರೀಬೇಕು ಏನಂತ? ಸೀತೆಯ ಮುಖ ಅನ್ನುವ ಈ ಪದ ಇದೆಯಲ್ಲ ಮಕ್ಕಳೇ, ಉಪಮೇಯದ ಪದವಾಗುತ್ತೆ. ಇನ್ನು ನಂತರದಲ್ಲಿ ಎರಡನೇ ಪದ ಉಪಮಾನ. ಏನು ಉಪಮಾನ? ಇದು ಬಹಳ ಸುಲಭ. ಈ ಉಪಮೇಯದ ಪದ ಯಾವುದು ನಮಗೆ ಗೊತ್ತಾಗಿದೆ, ಸೀತೆಯ ಮುಖ ಅನ್ನೋದು ಉಪಮೇಯ. ಈ ಉಪಮೇಯದ ಪದವನ್ನ ಯಾವುದಕ್ಕೆ ಹೋಲಿಸಿದಾನೆ? ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಯಾವುದಕ್ಕೆ ಹೋಲಿಸಿದಾನೆ? ಕಮಲಕ್ಕೆ ಹೋಲಿಸಿದಾನೆ. ಹಾಗಾಗಿ ಉಪಮಾನದ ಪದ ಯಾವುದಾಯಿತು ಅಂತ ಹೇಳಿದ್ರೆ, ಕಮಲ ಅನ್ನುವಂತಹ ಈ ಪದ ಯಾವುದಾಯಿತು? ಉಪಮಾನದ ಪದವಾಯಿತು. ಹಾಗಾದ್ರೆ ಮುಂದಿರುವ ಉಪಮವಾಚಕ ಪದ ಏನು? ಅದನ್ನು ಕೂಡ ಹೇಳ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಉಪಮಾನದ ಪದ ಯಾವುದಾಗಿದೆ? ಕಮಲ ಆಗಿದೆ, ಇಲ್ಲಿದೆ. ಈ ಕಮಲದ ಜೊತೆಗೆ ಕಮಲದಂತೆ ಅಂತ ಹೇಳಿ ಒಂದು ಪದ ಅಡಗಿದೆ. ಯಾವ ಪದ ಅಡಗಿದೆ ಅಂತ ಹೇಳಿದ್ರೆ, ಅಂತೆ ಅನ್ನುವಂತಹ ಪದ ಅಡಗಿದೆ. ನಾವು ಅದನ್ನ ಬಿಡಿಸಿ ಬರ್ಕೋಬೇಕು. ಇಲ್ಲೇನಿದೆ? ಕಮಲದಂತೆ ಅಂತ ಇದೆ. ನಾವು ಅದನ್ನ ಏನಂತ ಬಿಡಿಸ್ಕೋಬೇಕು? ಅಂತೆ ಅಂತ ಬಿಡಿಸ್ಕೋಬೇಕು. ಈ ಅಂತೆ ಅನ್ನುವ ಪದವೇ ಏನಾಗಿದೆ ಅಂತ ಹೇಳಿದ್ರೆ ಉಪಮವಾಚಕ ಪದವಾಗಿದೆ. ಈಗ ನಿಮಗೆ ತಲೆಯಲ್ಲಿ ಪ್ರಶ್ನೆ ಮಾಡಬಹುದು, ಸರ್ ನಮಗೆ ಉಪಮೇಯ ಹೇಳಿದಿರಿ, ಉಪಮಾನ ಹೇಳಿದಿರಿ, ಇದೇನಿದು ಉಪಮವಾಚಕ ಪದ? ಈಗ ತಾನೇ ಗೊತ್ತಾಗ್ತಾ ಇದೆಯಲ್ಲ. ಹೇಳ್ಬಿಡ್ತೀನಿ ಮಕ್ಕಳೇ, ಬಹಳ ಸುಲಭ. ಏನು ಉಪಮವಾಚಕ ಪದ? ಅಂತೆ ಅಂದ್ರೆ ಇದು ಬರೋದ್ರಿಂದ ಈ ಪದ ನಮಗೆ ಏನನ್ನ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಉಪಮೇಯ ಮತ್ತೆ ಉಪಮಾನದ ನಡುವೆ ಇರುವ ವ್ಯತ್ಯಾಸವನ್ನ ಸೂಚಿಸ್ತದೆ. ಯಾವುದು? ಉಪಮವಾಚಕ ಪದ. ಇವೆರಡು ಬೇರೆ ಬೇರೆ. ಸೀತೆಯ ಮುಖನೇ ಬೇರೆ, ಕಮಲನೇ ಬೇರೆ. ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ, ಸೀತೆಯ ಮುಖ ಅಂದ್ರೆ ಅದು ವ್ಯಕ್ತಿಯ ಮುಖ. ಹಾಗೇನೆ ಕಮಲ ಅನ್ನೋದೇನದು? ಅದೊಂದು ಪುಷ್ಪ, ಹೂವು. ನೋಡಿ, ಎರಡು ಒಂದೇನಾ? ಅಲ್ಲ, ಅವೆರಡು ಬೇರೆ ಬೇರೆ. ಒಂದನ್ನ ಇನ್ನೊಂದಕ್ಕೆ ಹೋಲಿಸಿದ್ದಾರೆ, ಅಥವಾ ಒಂದು ವಸ್ತು ಇನ್ನೊಂದು ವಸ್ತುವಿನ ಹಾಗೆ ಇದೆ, ಹೋಲಿಕೆಯ ಕೆಲಸ ನಡೆದಿದೆ. ಇವೆರಡು ಬೇರೆ ಬೇರೆ ಅನ್ನೋದನ್ನ ನಮಗೆ ತೋರಿಸಿಕೊಡೋ ಪದ ಯಾವುದಪ್ಪ ಅಂತ ಹೇಳಿದ್ರೆ ಉಪಮವಾಚಕ ಪದ. ಆ ಉಪಮವಾಚಕ ಪದನೇ ಏನಾಗಿದೆ ಅಂತ ಹೇಳಿದ್ರೆ ಅಂತೆ. ಗೊತ್ತಾಯ್ತಲ್ಲ ಅಂತೆ ಅನ್ನೋದು. ಇಲ್ಲಿ ಕಮಲದಂತೆ ಅಂತ ಇದೆ, ಅದನ್ನು ನಾವು ಏನಂತ ಬಿಡಿಸ್ಕೋಬೇಕು? ಅಂತೆ. ಅಂತೆ ಅನ್ನೋ ಪದ ಅದರ ಜೊತೆಗೆ ಅಡಗಿದೆ. ಇದು ನಿಮಗೆ ನೆನಪಿರಬೇಕು. ಇನ್ನು ನಾಲ್ಕನೇ ಪದ ಯಾವುದು ಅಂತ ಹೇಳಿದ್ರೆ ಸಮಾನ ಧರ್ಮ. ಏನು ಸಮಾನ ಧರ್ಮ? ಇದಕ್ಕೆ ನಾನು ಉದಾಹರಣೆ ಹೇಳ್ತೀನಿ ಮಕ್ಕಳೇ. ವಾಕ್ಯದಲ್ಲಿ ಕೊನೆಗಿರುವಂತಹ ಕ್ರಿಯಾಪದ ಸಮಾನ ಧರ್ಮ, ಅದನ್ನು ನಾವು ಇಲ್ಲಿ ಬರೀಬೇಕು. ಏನಿದೆ ನಮಗೆ ಅಲ್ಲಿ ಪದ ಅಂತ ಹೇಳಿದ್ರೆ ಅರಳಿತು ಅಂತ ಇದೆ. ನೋಡ್ತದಿರಲ್ಲ, ಸಮಾನ ಧರ್ಮ. ಹೆಸರೇ ಹೇಳ್ದತ್ ನೋಡ್ರಿ, ಸಮಾನ ಧರ್ಮ ಅಂದ್ರೆ ಉಪಮೇಯಕ್ಕೂ ಉಪಮಾನಕ್ಕೂ ಎರಡಕ್ಕೂ ಹೊಂದಿಕೆ ಆಗುವ ರೀತಿಯಲ್ಲಿ, ಎರಡಕ್ಕೂ ಅರ್ಥವನ್ನ ಸರಿದೂಗಿಸುವ ರೀತಿಯಲ್ಲಿ ಬರುವಂತಹ, ವಾಕ್ಯದ ಕೊನೆಯಲ್ಲಿ ಬರುವಂತಹ ಕ್ರಿಯಾಪದವನ್ನೇ ನಾವು ಏನಂತ ಕರಿತೀವಿ? ಸಮಾನ ಧರ್ಮ ಅಂತ ಹೇಳಿ ಕರಿತೀವಿ. ಇದನ್ನು ಕೆಲವು ಕಡೆಗೆ ಕೆಲವರು ಸಹಜ ಧರ್ಮ ಅಂತನೂ ಕೂಡ ಹೇಳ್ತಾರ. ತಪ್ಪಿಲ್ಲ. ಸಹಜ ಧರ್ಮ ಅಂದ್ರೂ ಅದೇ, ಸಮಾನ ಧರ್ಮ ಅಂದ್ರೂ ಕೂಡ ಅದೇ. ಅಥವಾ ನಿಮಗೆ ಇನ್ನೂ ಒಂದು ಏನು ಪದವನ್ನು ಹೇಳ್ಬೇಕಪ್ಪ ಅಂದ್ರೆ ಗುಣವಾಚಕ ಶಬ್ದನೂ ಕೂಡ ಆಗಿರ್ತತಿ ಕೆಲವೊಂದ್ಸಲ. ಯಾವುದು? ಈ ಸಮಾನ ಧರ್ಮದ ರೀತಿಯಲ್ಲಿ ನಮಗೆ ಸಿಗುವಂತಹ ಪದ ಏನಾಗಿರ್ತತಿ? ಏನನ್ನ ಹೇಳುವಂಥದ್ದಾಗಿರ್ತತಿ. ಒಂದು ಗುಣ ಹೇಳುವ ಪದ ಆಗಿರ್ತತಿ. ಇಲ್ಲ ಅಂತಂದು ಹೇಳಿದ್ರೆ ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಕ್ರಿಯಾಪದವಾಗಿರ್ತತಿ. ಯಾವುದು ಅಂತ ಹೇಳಿದ್ರೆ ಸಮಾನ ಧರ್ಮದ ಪದ. ಅರ್ಥ ಆಯ್ತಲ್ಲ? ಸಮಾನ ಧರ್ಮ ಅಂದ್ರೆ ಕ್ರಿಯಾಪದ ಅಥವಾ ಅದೊಂದು ಗುಣವಾಚಕ ಪದ ಅನ್ನೋದನ್ನ ನೆನ್ಪಿಟ್ಕೊಂಬಿಡಿ. ಉಪಮೇಯ ಉಪಮಾನಗಳೆರಡಕ್ಕೂ ಸಮಾನವಾದ ರೀತಿಯಲ್ಲಿ ಅರ್ಥವನ್ನ ಅದು ಕಲ್ಪಿಸಿಕೊಡುವ ಹಾಗಿರಬೇಕು. ಈಗ ನಮಗೊಂದು ವಾಕ್ಯ ಅರ್ಥಪೂರ್ಣ ಆಗ್ಬೇಕಪ್ಪ ಅಂತಂದು ಹೇಳಿದ್ರೆ ವಾಕ್ಯದ ಕೊನೆಯಲ್ಲಿ ಒಂದು ಕ್ರಿಯಾಪದ ಬರಲೇಬೇಕು. ಕವಿ ಅಲಂಕಾರದಲ್ಲಿ ಏನ್ ರೀತಿ ಪದಗಳನ್ನು ಬಳಸಿದರೂ ಕೂಡ ಅದು ಅರ್ಥ ಕೆಡಬಾರದು. ಹಾಗಾಗಿ ಸಹಜವಾಗಿ ಹೆಚ್ಚಾಗಿ ಇಲ್ಲಿ ಎಂತಹ ಪದಗಳು ಅಂದ್ರೆ ಅಲಂಕಾರದ ಪದಗಳು ನಾವು ನೋಡ್ಬೇಕಾದಾಗ ಕ್ರಿಯಾಪದಗಳನ್ನು ನಾವು ನೋಡ್ತೀವಿ ಕೊನೆಯಲ್ಲಿ. ಈಗ ಇದು ನಿಮಗೆ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಸಮಾನ ಧರ್ಮ ಅಂದ್ರೆ ಅಲಂಕಾರದ ವಾಕ್ಯದಲ್ಲಿ ಕೊನೆಗಿರುವ ಕ್ರಿಯಾಪದವೇ ಸಮಾನ ಧರ್ಮ ಅನಿಸಿಕೊಳ್ತತಿ. ಗೊತ್ತಾಯ್ತಲ್ಲ?
ನೆನ್ಪಿಟ್ಕೊಳ್ಳಿ, ಉಪಮಾಲಂಕಾರ ಅಂತ ಹೇಳಿದ್ರೆ ನಾವು ಈ ರೀತಿಯ 4 ಪದಗಳನ್ನು ಗುರುತಿಸ್ಬೇಕಾಗತ್ತೆ. ಯಾವ್ದ್ಯಾವುದು? ಉಪಮೇಯ ಗುರುತಿಸ್ಬೇಕು, ಉಪಮಾನ ಗುರುತಿಸ್ಬೇಕು, ಉಪಮವಾಚಕ ಪದವನ್ನ ಗುರುತಿಸ್ಬೇಕು, ಕೊನೆಗೆ ಸಮಾನ ಧರ್ಮದ ಪದವನ್ನ ಗುರುತಿಸ್ಬೇಕು. ಇದು 4 ಆದ್ಮೇಲೆ ಸಮನ್ವಯದ ಹೇಳಿಕೆಯನ್ನ ಬರೀಬೇಕು. ನಾನು ಮೊದಲು ಹೇಳ್ತೀನಿ ಮಕ್ಕಳೇ, ಬಹಳ ಸರಳವಾಗಿದೆ, ಅದನ್ನು ಮನನ ಮಾಡಿಕೊಂಡು ಆಮೇಲೆ ಬರೆಯೋದನ್ನ ಗಮನಿಸ್ರಿ. ಏನು ಸಮನ್ವಯ ಮಾಡಬೇಕು? ನಮಗೆ ಉಪಮೇಯ ಉಪಮಾನ ಸಿಕ್ಕಿಬಿಟ್ರೆ ಮುಗೀತು. ಅದರ ಆಧಾರದ ಮೇಲೆ ಇದು ಉಪಮಾಲಂಕಾರ ಆಗಿದೆ ಅನ್ನೋದನ್ನ ವಾಕ್ಯ ರೂಪದಲ್ಲಿ ಬರೀಬೇಕು, ಹೇಳಿಕೆಯ ರೂಪದಲ್ಲಿ. ಏನಂತ, ಯಾವ ತರ ಹೇಳ್ತೀನಿ, ಎಲ್ಲರೂ ಗಮನ ಕೊಡಿ. ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಅರ್ಥ ಮಾಡ್ಕೊಳಕತ್ತೀರಿ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕಮಲಕ್ಕೆ ಹೋಲಿಸಿದ್ದಾರೆ. ಅದನ್ನೇ ಮಾಡಬೇಕು. ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ, ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿರಲ್ಲ, ಬಹಳ ಸುಲಭ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅನ್ನೋದನ್ನ ಒಂದೆರಡು ಸಾಲುಗಳಲ್ಲಿ ಬರೆದು ಬಿಟ್ರೆ ಅದಕ್ಕೆ ನಮಗೆ ಸಮನ್ವಯದ ಹೇಳಿಕೆ ಪರಿಪೂರ್ಣ ಆಗಿಬಿಡುತ್ತೆ. ನೋಡಿ, ಅದನ್ನೇ ಈಗ ಬರೆಯುವಂತಹ ಪ್ರಯತ್ನ ನಾನು ಮಾಡ್ತೀನಿ, ಗಮನಿಸಿ. ಇಲ್ಲಿ ಏನು ಮೊದಲನೇ ಪದ ಯಾವುದದು? ಉಪಮೇಯ. ಉಪಮೇಯವಾದ ಯಾವುದನ್ನ? ಸೀತೆಯ ಮುಖವನ್ನು. ಗಮನಿಸ್ತದ್ರಿ ಮಕ್ಕಳೇ ಎಲ್ಲರೂ ಕೂಡ? ಸೀತೆಯ ಮುಖವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕಮ. ಎರಡನೇ ಪದ ಯಾವುದದು? ಉಪಮಾನ. ಉಪಮಾನವಾದ ಯಾವುದಕ್ಕೆ? ಕಮಲಕ್ಕೆ. ಅದನ್ನೇ ಬರ್ಕೋಬೇಕು. ಕಮಲಕ್ಕೆ ಹೋಲಿಸಿರುವುದರಿಂದ. ಇದು ಬಹಳ ಮುಖ್ಯವಾಗಿರುವಂತಹ ಪದ ಮಕ್ಕಳೇ, ಈ ಪದ ಬಿಡಂಗಿಲ್ಲ. ಯಾವುದು? ಹೋಲಿಸಿರುವುದರಿಂದ. ಯಾಕಂದ್ರೆ ಉಪಮಾ ಅಂದ್ರೆ ಹೋಲಿಕೆ ಎಂದರ್ಥ ಗೊತ್ತಿರಬೇಕು. ಹೋಲಿಸಿರುವುದರಿಂದ ಇದು ಏನಾಗಿದೆ? ಉಪಮಾಲಂಕಾರವಾಗಿದೆ. ಏನಾಗಿದೆ? ಉಪಮಾಲಂಕಾರವಾಗಿದೆ. ಬರೆದು ಬಿಟ್ಟು ಮಕ್ಕಳೇ ಕೊನೆಗೆ ಆ ಅಲಂಕಾರದ ಹೆಸರು ಎಲ್ಲಿ ಬಂದಿರುತ್ತೋ ಅದಕ್ಕೆ ನಾವು ಅಡಿಗೆರೆಯನ್ನ ಹಾಕೋದನ್ನ ಮರಿಬಾರದು. ನೆನ್ಪಿಟ್ಕೊಂಡು ಅಡಿಗೆರೆಯನ್ನ ಹಾಕಬೇಕು, ಅಂಡರ್ಲೈನ್ ಮಾಡಬೇಕು. ಸಮನ್ವಯವನ್ನ ಹೇಗೆ ಬರೆಯೋದು ಅನ್ನೋದು ಗೊತ್ತಾಯ್ತಲ್ಲ ಮಕ್ಕಳೇ? ಇಲ್ಲಿ ನೋಡಕತ್ತೀರಿ ಏನಿದೆ ನೋಡಿ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಯಾವುದಕ್ಕೆ? ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಏನಾಗಿದೆ? ಉಪಮಾಲಂಕಾರವಾಗಿದೆ. ಇಷ್ಟು ಬರೆದು ಬಿಟ್ರೆ ಮಕ್ಕಳೇ ಒಂದು ಉಪಮಾಲಂಕಾರದ ವಾಕ್ಯನ ಬಿಡಿಸುವ ರೀತಿ ಈ ರೀತಿಯಾಗಿ, ಬಿಡಿಸುವ ಕ್ರಮ ಹೀಗೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ನೀವು ಇಷ್ಟನ್ನ ನೀಟಾಗಿ ಬರೆದದ್ದೇ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಸಿಗೋದು ಎಷ್ಟು ಅಂಕಗಳು ಇದಕ್ಕೆ ಅಂತ ಹೇಳಿದ್ರೆ ಬರೋಬ್ಬರಿ 3 ಅಂಕಗಳು. ಉಪಮೇಯ, ಉಪಮಾನ, ಉಪಮವಾಚಕ ಪದ, ಸಮಾನ ಧರ್ಮ, ಸಮನ್ವಯ. ಈ ರೀತಿಯಾಗಿ ಇದನ್ನ ಬರೆಯುವಂಥದ್ದಿದೆ. ಇದರ ಮೂಲಕ ನಿಮಗೆ ಉಪಮಾಲಂಕಾರದ ವಿಷಯ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಆದರೆ ಉಪಮಾಲಂಕಾರ ಇಲ್ಲಿಗೆ ಮುಗಿದಿಲ್ಲ ಮಕ್ಕಳೇ, ಇನ್ನೂ ಇದೆ ವಿಷಯ. ನಾನು ಅದನ್ನು ಮತ್ತು ಮುಂದೆ ಹೇಳೋದಿದ್ದೇ ಇದೆ. ಇಲ್ಲಿಗೆ ಮುಗುದಿಲ್ಲ. ನಾನು ಕೇವಲ ಒಂದು ಉದಾಹರಣೆಯನ್ನು ಮಾತ್ರ ತೋರಿಸಿದ್ದೀನಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನೋ ಒಂದು ಉದಾಹರಣೆಯನ್ನ ತೋರಿಸಿದ್ದೀನಿ. ಹೆಚ್ಚಿನ ಉದಾಹರಣೆಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಈ ಉಪಮಾಲಂಕಾರದಲ್ಲಿ ಮತ್ತೆ ವಿಧಗಳು ಇದಾವೆ ಮಕ್ಕಳೇ. ಇದರಲ್ಲಿ ಮತ್ತೆ ಮುಖ್ಯವಾಗಿ 2 ವಿಧಗಳು ಬರ್ತವೆ. ಒಂದು ಪೂರ್ಣೋಪಮಾಲಂಕಾರ, ನೆನ್ಪಿಟ್ಕೊಳ್ಳಿ. ಉಪಮಾಲಂಕಾರದಲ್ಲಿ 2 ವಿಧ. ಅದರಲ್ಲಿ ಒಂದನೇದು ಪೂರ್ಣೋಪಮಾಲಂಕಾರ, ಎರಡನೇದು ಲುಪ್ತೋಪಮಾಲಂಕಾರ ಅಂತ ಇದ್ದಾವೆ. ಆ 2 ವಿಧಗಳನ್ನು ಕೂಡ ನಾವುಗಳು ತಿಳಿಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಂತೆ.
ಇವತ್ತು ಮಾಡಿದಂತಹ ಈ ಉಪಮಾಲಂಕಾರದ ವಿಷಯ ತಮ್ಮೆಲ್ಲರಿಗೂ ಕೂಡ ಸರಳವಾಗಿ ಅರ್ಥ ಆಗಿದೆ ಅನ್ನೋದನ್ನು ನಾನು ಭಾವಿಸ್ತೀನಿ ಮಕ್ಕಳೇ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆಯೇ ನನ್ನ ಕಳಕಳಿಯ ಮಾತೇನು, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅದರಿಂದ ಒಂದೆರಡು ಅವರಿಗೆ ಅನುಕೂಲ ಆದರೆ ಅಂಕಗಳನ್ನು ಗಳಿಸೋದರಲ್ಲಿ ನಾನು ಹಾಕಿದಂತಹ ಶ್ರಮ ಸಾರ್ಥಕ ಅಂಥೇಳಿ ಭಾವಿಸ್ತೀನಿ ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.